ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಜ್ಯೂಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮಸ್ಕ್ ಮೆಲನ್ ಜ್ಯೂಸ್, ಕರ್ಬೂಜ ಹಣ್ಣಿನ ಜ್ಯೂಸ್. ನೋಡಿ, ಇಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತಂದಿದ್ದೇನೆ. ಈಗ ಕರ್ಬೂಜ ಹಣ್ಣಿನ ಸೀಸನ್ ಇದೆ ನೋಡಿ. ಒಂದು ಸಾರಿ ಆದರೂ ನೀವು ಈ ಜ್ಯೂಸನ್ನು ಮಾಡಿ ಕುಡಿಯಿರಿ, ತುಂಬಾ ರುಚಿಯಾಗಿ ಆಗ್ತದೆ. ಮತ್ತು ಈ ಸುಡು ಬಿಸಿಲಿಗೆ ದೇಹಕ್ಕೆ ಕೂಡ ತಂಪಾಗ್ತದೆ ನೋಡಿ. ಈಗ ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಒಳಗಿರುವ ಬೀಜವನ್ನು ತೆಗೆದು ಹಾಗೆ ಅದರ ಹೊರಗಿನ ಸಿಪ್ಪೆಯನ್ನು ಕೂಡ ತೆಗೆದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ನೋಡಿ, ಕರ್ಬೂಜ ಹಣ್ಣು ಎಷ್ಟು ಚೆನ್ನಾಗಿ ಉಂಟು ನೋಡಿ, ತುಂಬಾ ಚೆನ್ನಾಗಿ ಹಣ್ಣಾಗಿದೆ. ಈಗ ಇದರ ಬೀಜ ತೆಗೆದು ಸಣ್ಣಗೆ ತುಂಡು ಮಾಡಿ ತಗೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದರ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ತುಂಡು ಮಾಡಬೇಕು ನೋಡಿ. ಆದಷ್ಟು ಸಣ್ಣ ತುಂಡು ಮಾಡಿದರೆ ರುಬ್ಬಲಿಕ್ಕೆ ಕೂಡ ಚೆನ್ನಾಗಿ ಆಗ್ತದೆ. ಅರ್ಧ ಕರ್ಬೂಜದ್ದು ಜ್ಯೂಸ್ ಮಾಡ್ತೇನೆ ಮತ್ತು ಅರ್ಧ ಕರ್ಬೂಜದ್ದು ಪಾಯಸ ಮಾಡ್ತೇನೆ. ಪಾಯಸದ ರೆಸಿಪಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಈಗ ಸಿಪ್ಪೆ ತೆಗೆದು ಸಣ್ಣಗೆ ತುಂಡು ಮಾಡಿ ತಗೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಕರ್ಬೂಜ ಹಣ್ಣಿನ ತುಂಡುಗಳನ್ನು ಹಾಕ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಲನ್ನು ಚೆನ್ನಾಗಿ ಕುದಿಸಿ ತಣಿಸಿಕೊಂಡಿದ್ದೇನೆ. ತಣ್ಣಗಿನ ಹಾಲು ಹಾಕಿದರೆ ಜ್ಯೂಸ್ ಕೂಡ ತಂಪಾಗಿ ಚೆನ್ನಾಗಿ ಆಗ್ತದೆ ನೋಡಿ. ಹಾಲನ್ನು ಹಾಕದೆ ಕೂಡ ಈ ಜ್ಯೂಸ್ ಮಾಡ್ಕೊಳ್ಬೋದು. ಹಾಲು ಹಾಕಿದರೆ ರುಚಿ ಚೆನ್ನಾಗಿರ್ತದೆ ನೋಡಿ. ನಾನು 1 ಕಪ್ ಆಗುವಷ್ಟು ಹಾಲನ್ನು ಹಾಕಿದ್ದೇನೆ ನೋಡಿ. 2 ಏಲಕ್ಕಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾನು ಇದಕ್ಕೆ ಸಕ್ಕರೆ ಹಾಕ್ತಾ ಇಲ್ಲ. ಸಕ್ಕರೆ ಬದಲಾಗಿ 2 ಚಮಚ ಆಗುವಷ್ಟು ಜೇನನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕಿ ಕೂಡ ಮಾಡ್ಕೊಳ್ಬೋದು. ಸಕ್ಕರೆ ಬೇಡ ಅನ್ನುವರು ಜೇನು ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಸ್ವಲ್ಪ ಬೆಲ್ಲ ಹಾಕಿದ್ರೂ ಆಗ್ತದೆ ನೋಡಿ. ಚೆನ್ನಾಗಿ ಹಣ್ಣಾದ ಕರ್ಬೂಜ ಹಣ್ಣು ತುಂಬಾ ಸಿಹಿ ಇರ್ತದೆ, ಹಾಗಾಗಿ ಸಕ್ಕರೆ ಇರಲಿ ಬೆಲ್ಲ ಇರಲಿ ಜಾಸ್ತಿ ಹಾಕಬೇಕಾಗಿಲ್ಲ ನೋಡಿ. ಚೆನ್ನಾಗಿ ನಯವಾಗಿ ರುಬ್ಬಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿಕೊಳ್ಳುವ. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. 2 ಚಮಚ ಕಾಮಕಸ್ತೂರಿ ಬೀಜವನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ಕಾಮಕಸ್ತೂರಿ ಬೀಜವನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಇದರಿಂದ ಮಲಬದ್ಧತೆ ಇದ್ದರೆ ಅದು ಕೂಡ ದೂರ ಆಗ್ತದೆ. ಮೂಳೆಗಳ ಸವಕಳಿಯನ್ನು ಇದು ತಡೆಯುತ್ತದೆ. ಮತ್ತು ಡಯಾಬಿಟಿಸ್ ಇರುವವರಿಗೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಕೂಡ ಕಡಿಮೆ ಆಗ್ತದೆ ನೋಡಿ. ಈಗ ಒಂದು ಆರೋಗ್ಯಕರವಾದ ಜ್ಯೂಸ್ ರೆಡಿಯಾಗಿದೆ ನೋಡಿ. ನೀವು ಒಂದು ಸಾರಿ ಮಾಡಿ ಕುಡಿದು ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಮತ್ತು ಇದಕ್ಕೆ 2 ಐಸ್ ಪೀಸ್ ಹಾಕಿ ಕೂಡ ನೀವು ಕುಡಿಬೋದು ನೋಡಿ. ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಬೇಕಿದ್ರೂ ನೀವು ಕುಡಿದ್ರೆ ತುಂಬಾ ತಂಪಾಗಿ ಆಗ್ತದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.